ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಇಡಿಯಲ್ಲಿ ಇಸಿಐಆರ್ ದಾಖಲಾಗಿದೆ. ಎರಡೆರಡು ಪ್ರಕರಣಗಳು ಸಿದ್ದರಾಮಯ್ಯನವರ ವಿರುದ್ಧ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಕಂಪ್ಲೀಟ್ ಆಗಿ ಟೆನ್ಷನ್ ಅಲ್ಲಿ ಇದ್ರು. ಈಗ ಸ್ವಲ್ಪ ರಿಲ್ಯಾಕ್ಸ್ ಇದ್ದಂತೆ ಕಾಣಿಸ್ತಾ ಇದೆ ಅಷ್ಟೇ, ಮೇಲ್ನೋಟಕ್ಕೆ ಕಾಣಿಸುವಂಥದ್ದು. ಆದ್ರೆ ತಂತ್ರಗಾರಿಕೆ ಆದ್ರೂ ಏನು ಅನ್ನುವಂಥ ಪ್ರಶ್ನೆ, ದೆಹಲಿ ವಕೀಲರು ನೀಡಿರುವಂಥ ಸಲಹೆ ಏನು ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಯಾವುದಾದ್ರೂ ಒಂದು ಕಾನೂನು ಹೋರಾಟ ಮಾಡ್ಬೋದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇತ್ತು. ಆದ್ರೆ ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯನವರು. ಸಿಂಘ್ವಿ ಸಿಬಲ್ ಸಲಹೆ, ಹಲವು ಲೆಕ್ಕಾಚಾರ, ಬಿಜೆಪಿಯನ್ನ ಟಾರ್ಗೆಟ್ ಮಾಡಲಿಕ್ಕೆ ಅಸ್ತ್ರ ಮಾಡ್ಕೊಳ್ತಾ ಇದ್ದಾರಾ, ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರಕ್ಕೆ ಯತ್ನಾನ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿರುವಂಥದ್ದು. ಒಂದ್ ಕಡೆ ಯಾವುದೇ ರೀತಿಯಾದಂಥ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇಲ್ಲ, ಇನ್ನೊಂದ್ ಕಡೆ ಇಡಿ ಬೇರೆ ಇಸಿಐಆರ್ ದಾಖಲು ಮಾಡ್ಕೊಂಡಿದೆ. ಯಾವಾಗ ದಾಳಿ ಮಾಡ್ತಾರೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರ ಆಪ್ತರ ಮನೆನೋ ಅಥವಾ ಸಿದ್ದರಾಮಯ್ಯನವರ ಗೊತ್ತಿಲ್ಲ. ಬಂಧಿಸುವಂತ ಭೀತಿ ಕೂಡ ಎದುರಾಗುವಂತ ಸಾಧ್ಯತೆ ಇದ್ರೂ ಇರುತ್ತೆ, ಹೇಳಲಿಕ್ಕಾಗೋದಿಲ್ಲ ಇಡಿ ಎಂಟ್ರಿ ಆದಂತ ಸಂದರ್ಭದಲ್ಲಿ. ಆದ್ರೆ ಇಷ್ಟೆಲ್ಲ ಸೈಲೆಂಟ್ ಆಗಿರುವಂತದ್ದು ಯಾಕೆ? ಈ ನಿಗೂಢ ನಡೆನೆ ಒಂದು ರೀತಿಯಾಗಿ ರಾಜ್ಯ ರಾಜಕೀಯದಲ್ಲಿ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂಥದ್ದು. ಯಾಕೆಂದ್ರೆ ಅಟ್ಲೀಸ್ಟ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆನಾದ್ರೂ ಹೈಕೋರ್ಟ್ನ ಡಬಲ್ ಬೆಂಚ್ ಹೋಗ್ಬೋದಿತ್ತು, ಅಥವಾ ಸುಪ್ರೀಂ ಕೋರ್ಟ್ ಹೋಗ್ಬೋದಿತ್ತು, ಅಥವಾ ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಟಿರುವಂಥ ವಿಚಾರದಲ್ಲಾದ್ರೂ ಹೋಗ್ಬೋದಿತ್ತು, ಇಲ್ಲಾಂದ್ರೆ ಇಸಿಐಆರ್ ವಿಚಾರದಲ್ಲಾದ್ರೂ ಹೋಗ್ಬೋದಿತ್ತು. ಯಾಕೆಂದ್ರೆ ಇಸಿಐಆರ್ ಇದಕ್ಕೆ ಬರಂಗೇ ಇರಲಿಲ್ಲ. PMLA ಆಕ್ಟ್ ಅಡಿಯಲ್ಲಿ ಯಾಕೆ ಬರ್ತಾ ಇದ್ದಾರೆ, ಆ ರೀತಿಯಾದಂಥದ್ದು ಏನು ಆಗಿಲ್ಲ ಅಂತ ಪ್ರಶ್ನೆ ಮಾಡ್ಬೋದಿತ್ತು. ಆದ್ರೆ ಯಾವುದನ್ನು ಕೂಡ ಪ್ರಶ್ನೆ ಮಾಡ್ತಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಚಿದಾನ್ ಪಟೇಲ್, ಇದೊಂದು ರೀತಿಯಾದಂಥ ನಿಗೂಢ ರಡೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಕೋರ್ಟ್ಗೆ ಯಾವ್ದಾದ್ರು ವಿಚಾರದಲ್ಲಿ ಸಂಬಂಧಪಟ್ಟಂತೆ ಅಪೀಲ್ ಹೋಗ್ಬೋದು ಅಂತ ಅನ್ಕೊಳ್ಳಾಗ್ತಾ ಇತ್ತು. ಯಾವುದೇ ರೀತಿಯಲ್ಲೂ ಕೂಡ ಅಪೀಲ್ ಹೋಗ್ತಾ ಇಲ್ಲ. ಯಾವ ವಿಚಾರದಲ್ಲೂ ಯಾಕೆ ಅಂತ, ಏನು ವಾಟ್ ನೆಕ್ಸ್ಟ್, ಸಿದ್ದರಾಮಯ್ಯ ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ, ಏನು ಸಲಹೆ ಕೊಡ್ಲಾಗಿದೆ? ಪೃಥ್ವಿರಾಜ್ ಆರ್ನಳ್ಳಿ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಿರುವಂತದ್ದು, ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಇದರ ಬೆನ್ನಲ್ಲೇ ಇಡಿ ಇಸಿಐಆರ್ ಅಥವಾ ಎಫ್ಐಆರ್ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಹಿರಿಯ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಲ್ ರವರ ಸಲಹೆ ಮೇರೆಗೆ 14 ನಿವೇಶನಗಳನ್ನ ಪತ್ನಿ ಪಾರ್ವತಮ್ಮನವರು ಈಗಾಗಲೇ ಮೂಡಕ್ಕೆ ಕ್ರಯಪತ್ರ ರದ್ದು ಮಾಡುವಂತೆ ಪತ್ರವನ್ನು ಬರೆದು ನಿವೇಶನವನ್ನು ಕೊಟ್ಟಿರತಕ್ಕಂಥದ್ದು. ಕ್ರಯಪತ್ರ ಕೂಡ ರದ್ದಾಗಿರುವಂತದ್ದು. ಇದರ ಬೆನ್ನಲ್ಲೇ ಇಸಿ ಮತ್ತು ಲೋಕಾಯುಕ್ತ ತನಿಖೆಯ ಮುಂದಿನ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ಹೆಜ್ಜೆ ಇಡ್ಲಿಕ್ಕೆ ಒಂದಷ್ಟು ಕಾದು ನೋಡುವ ತಂತ್ರವನ್ನು ಅನುಸರಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಲೋಕಾಯುಕ್ತ ತನಿಖೆ ಪ್ರಗತಿಯಲ್ಲಿ ಇರ್ತಕ್ಕಂಥದ್ದು, ದಾಖಲಾತಿಗಳನ್ನು ಮೊದಲ ಹಂತದಲ್ಲಿ ಕಲೆ ಹಾಕ್ತಿರ್ತಕ್ಕಂಥದ್ದು. ದಾಖಲಾತಿಗಳನ್ನ ಕಲೆ ಹಾಕಿದ ನಂತರ ಮತ್ತು ಜಮೀನಿನ ಸರ್ವೆ ಮತ್ತು ಜಮೀನು ಇರುವ ಸ್ಥಳ ಪತ್ತೆ ನಂತರ ಈಗಾಗಲೇ ಆರೋಪಿತರೆಲ್ಲರೂ ಕೂಡ ಲೋಕಾಯುಕ್ತ ಪೊಲೀಸರು ವಿಚಾರಣೆಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ನೋಟಿಸ್ ಅನ್ನ ಜಾರಿ ಮಾಡಿದ ನಂತರ ಮುಖ್ಯಮಂತ್ರಿ ಸೇರಿದಂತೆ ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನ ಸಲ್ಲಿಸಬೇಕಾಗಿದೆ. ಅದಾದ ಬಳಿಕ ಈಗಾಗಲೇ ಇಡಿ ಕೂಡ ಈಗಷ್ಟೇ ಇಸಿಐಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ನಂತರ ಈಗಾಗಲೇ ಇಡಿ ಕೂಡ ಸೈಲೆಂಟ್ ಆಗಿ ಒಂದಷ್ಟು ದಾಖಲಾತಿಗಳನ್ನು ಕಲೆ ಹಾಕ್ಲಿಕ್ಕೆ ಮುಂದಾಗಿರುವಂತದ್ದು. ಸುಮಾರು ಮುಖ್ಯಮಂತ್ರಿ ಆಪ್ತರು ಸೇರಿದಂತೆ ಇಲಾಖಾ ಸಚಿವರು ಸೇರಿದಂತೆ ಅನೇಕರ ಮೇಲೆ ಇಡಿ ಕಣ್ಣಿಟ್ಟಿರ್ತಕ್ಕಂಥ. ಹಾಗಾಗಿ ಇಡಿ ಒಂದು ವೇಳೆ ದಾಳಿ ನಡೆಸಿ ನಂತರ ವಿಚಾರಣೆಗೆ ನೋಟಿಸ್ ಅನ್ನ ಕೊಟ್ಟ ನಂತರ ಕೂಡಲೇ ಹೈಕೋರ್ಟಿಗೆ ಇಡಿ ಈ ಎಫ್ಐಆರ್ ನ ರದ್ದು ಕೋರಿ ಅರ್ಜಿಯನ್ನು ಹಾಕ್ಲಿಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ಸದ್ಯ ಇಡಿ ಮತ್ತು ಲೋಕ ತನಿಖೆಯ ಬೆಳವಣಿಗೆಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಎಫ್ಐಆರ್ ನ ರದ್ದು ಕೋರಿ ಅಥವಾ ಸ್ಕ್ವಾಶ್ ಅಥವಾ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕ್ಲಿಕ್ಕೆ ತೀರ್ಮಾನ ಮಾಡಿರುವಂತ. ಹಾಗಾಗಿ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಬೆಳವಣಿಗೆಯನ್ನು ಮುಖ್ಯಮಂತ್ರಿಗಳು ಗಮನಿಸ್ತಿದ್ದಾರೆ ಅಂತ ಹೇಳಲಾಗ್ತದೆ. ಇದು ಹಿರಿಯ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಲ್ ರವರ ಸಲಹೆ ಮೇರೆಗೆ ಕಾದು ನೋಡುವ ತಂತ್ರವನ್ನ ಮುಖ್ಯಮಂತ್ರಿಗಳು ಅನುಸರಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಪೃಥ್ವಿ. ಓಕೆ, ಧನ್ಯವಾದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾದು ನೋಡೋಣ ಏನಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ ಸಿದ್ದರಾಮಯ್ಯನವರ ನಡೆ ನಿಗೂಢವಾಗಿದೆ. ಸಿದ್ದರಾಮಯ್ಯನವ್ರ ನಡೆ ಅನ್ನೋದಕ್ಕಿಂತ ಅವರು ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅವರ ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಅವರ ಸಲಹೆ ಮೇರೆಗೆ ಸದ್ಯಕ್ಕಂತೂ ಸೈಲೆಂಟ್ ಆಗಿದ್ದಾರೆ. ಅಕಸ್ಮಾತ್ ಇಡಿ ಏನಾದರೂ ದಾಳಿಯನ್ನು ಮಾಡಿದ್ದೆ ಆದರೆ ಅದನ್ನೇ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಮುಂದಾಗಲಾಗ್ತಾ ಇದೆಯಾ, ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ಯಾ? ಯಾಕೆಂದರೆ ನೋಡಿ, ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಮಾತನಾಡುವಂಥ ನಿಟ್ಟಿನಲ್ಲಿ ಇದು ಕೂಡ ಒಂದು ಪ್ರಮುಖವಾದಂಥ ಅಂಶ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಇಡಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಉತ್ತರ ಸಿಗಬಹುದು. ರಾಯಚೂರು ನಗರದಲ್ಲಿಂದು ಗೋಕಾಕ್ ಚಳವಳಿ ಹಿನ್ನೋಟ ಮುನ್ನೋಟ, ಸಶಕ್ತ ಸಮೃದ್ಧ ಕರ್ನಾಟಕ ನಿರ್ಮಾಣಕ್ಕೆ ದಿಕ್ಸೂಚಿ ನಡೆ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೃಷಿ ವಿವಿ ಆವರಣದಲ್ಲಿ ಜರುಗಲಿರುವಂತಹ ಈ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ. ಈಗಾಗಲೇ ನಗರದ ಬಸವೇಶ್ವರ ವೃತ್ತದ ಬಳಿ ಜನಪದ ಕಲಾ ತಂಡಗಳ ಮೆರವಣಿಗೆ ಸಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಚಾಲನೆಯನ್ನ ಕೊಟ್ಟಿದ್ದಾರೆ.
ಇವತ್ತು ರಾಯಚೂರು ನಗರದಲ್ಲಿ ಗೋಕಾಕ್ ಚಳವಳಿ ಮಾದರಿಯ ರೀತಿಯಲ್ಲಿ ಹಿನ್ನೋಟ ಮುನ್ನೋಟ ಸಶಕ್ತ ಸಮೃದ್ಧ ಕರ್ನಾಟಕ ನಿರ್ಮಾಣಕ್ಕೆ ದಿಕ್ಸೂಚಿ ನಡೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಕೃಷಿ ವಿವಿ ಆವರಣದಲ್ಲಿ ಜರುಗಲಿರುವಂಥ ಈ ಕಾರ್ಯಕ್ರಮ ಇದನ್ನ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ. ಈಗ ಆಲ್ರೆಡಿ ಬಸವೇಶ್ವರ ವೃತ್ತದ ಬಳಿ ಜನಪದ ಕಲಾ ತಂಡಗಳು ಮೆರವಣಿಗೆ ಕೂಡ ನಡೀತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.